ಪಂಚಪಾಲಿಕೆ ಬಳಿಕ ಆಸ್ತಿ ತೆರಿಗೆ ಸಂಗ್ರಹ ಪಂಚರ್ ಆಗಿದೆ. ಬೆಂಗಳೂರಿನಲ್ಲಿ ಜಿಬಿಎ ಬಳಿಕ ತೆರಿಗೆ ಸಂಗ್ರಹ ಕುಸಿತಗೊಂಡಿದೆ. ಸರ್ಕಾರದ ನಡೆಯಿಂದ ಆಸ್ತಿ ತೆರಿಗೆ ವಸೂಲಿ ಇನ್ನೂ ಬಾಕಿ ಇದೆ. ಪಂಚಪಾಲಿಕೆ ಬಳಿಕ ಆಸ್ತಿ ತೆರಿಗೆ ಸಂಗ್ರಹ ಪಂಚರ್ ಆಗಿ ಹೋಗಿದೆ. ಬೆಂಗಳೂರಲ್ಲಿ ಜಿಬಿಎ ಬಳಿಕ ತೆರಿಗೆ ಸಂಗ್ರಹದಲ್ಲಿ ಕುಸಿತಗೊಂಡಿದೆ. ಸರ್ಕಾರದ ನಡೆಯಿಂದ ಆಸ್ತಿ ತೆರಿಗೆ ವಸೂಲಿ ಇನ್ನೂ ಕೂಡ ಬಾಕಿ ಇದೆ. 2025ರಲ್ಲಿ 1,000 ಕೋಟಿ ತೆರಿಗೆ ವಸೂಲಿ ಕುಸಿತಗೊಂಡಿದೆ. 25-26 ಸಾಲಿನಲ್ಲಿ 6,700 ಕೋಟಿ ತೆರಿಗೆ ಟಾರ್ಗೆಟ್ ಆಗಿದೆ. ಆದರೆ ಜಿಬಿಆಗಿ 3 ತಿಂಗಳಲ್ಲಿ ಜಸ್ಟ್ 125 ಕೋಟಿಯನ್ನು ಮಾತ್ರ ಸಂಗ್ರಹ ಮಾಡಲಾಗಿದೆ. ಬೆಂಗಳೂರು ಪಾಲಿಕೆ ಶೇಕಡಾ 16ರಷ್ಟು ತೆರಿಗೆ ಸಂಗ್ರಹ ಕುಸಿತಗೊಂಡಿರುವಂಥದ್ದು. ಜಿಬಿಎ ಬಳಿಕ ತೆರಿಗೆ ಸಂಗ್ರಹದಲ್ಲಿ ಕುಸಿತ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಜಿಬಿಎ ಮಾಡಿದ ನಂತರ ತೆರಿಗೆ ಸಂಗ್ರಹದಲ್ಲಿ ಬಹಳ ಕುಸಿತ ಕಾಣ್ತಾ ಇದೆ. ಜಿಬಿಎನ ರಚನೆ ಮಾಡಿ 5 ನಗರ ಪಾಲಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರ ಪಂಚಪಾಲಿಕೆ ಬಳಿಕ ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ಪಂಚರ್ ಆಗಿದೆ. ಇನ್ನೂ ಕೂಡ ವಸೂಲಿ ಮಾಡುವಂಥದ್ದು, ಇನ್ನೂ ಕೂಡ ಕಂದಾಯ ತೆರಿಗೆ ಸಂಗ್ರಹಿಸೋದು ಬಹಳಷ್ಟು ಇದೆ. ಆದರೂ ಕೂಡ ಯಾವುದು ಕೆಲಸ ಆಗ್ತಾ ಇಲ್ಲ. ಆಸ್ತಿ ತೆರಿಗೆ ಸಂಗ್ರಹ ಬೆಂಗಳೂರು ಕೇಂದ್ರದಲ್ಲಿ 61 ಕೋಟಿ, ಬೆಂಗಳೂರು ಪೂರ್ವದಲ್ಲಿ 69 ಕೋಟಿ, ಬೆಂಗಳೂರು ಉತ್ತರದಲ್ಲಿ 71 ಕೋಟಿ, ಬೆಂಗಳೂರು ದಕ್ಷಿಣ 68 ಕೋಟಿ, ಬೆಂಗಳೂರು ಪಶ್ಚಿಮ 55 ಕೋಟಿ, ಒಟ್ಟು 325 ಕೋಟಿಯನ್ನ ಸಂಗ್ರಹ ಮಾಡಲಾಗಿದೆ. ಇನ್ನೂ ಕೂಡ ಸಂಗ್ರಹ ಮಾಡೋದಕ್ಕೆ ಬಹಳಷ್ಟು ಇದೆ. ಆದರೂ ಕೂಡ ವ್ಯತ್ಯಯ ಆಗ್ತಾ ಇದೆ. ಸಂಗ್ರಹದಲ್ಲಿ ಬಹಳ ಕುಸಿತ ಕಾಣ್ತಾ ಇದೆ. ತೆರಿಗೆ ಸಂಗ್ರಹ ಕುಸಿತಗೊಂಡಿದೆ. ಅಭಿವೃದ್ಧಿ ಕಾರ್ಯಕ್ಕೆ ಬಹಳ ಹೊಡೆತ ಬಿದ್ದಿದೆ. ಈಗಾಗಲೇ ಗುತ್ತಿಗೆದಾರರಿಗೆ 2,500 ಕೋಟಿ ಇನ್ನೂ ಬಾಕಿ ಇದೆ. ಸಾವಿರಾರು ಕೋಟಿ ಅಭಿವೃದ್ಧಿ ಕಾಮಗಾರಿಗೆ ಪ್ಲಾನ್ ಅನ್ನು ಕೂಡ ಮಾಡಲಾಗಿದೆ. ಜಾತಿ ಗಣತಿ ಸಿಬ್ಬಂದಿಗೆ ನೇಮಿಸಿದ್ದಕ್ಕೆ ತೆರಿಗೆ ಸಂಗ್ರಹ ಕೂಡ ಕುಸಿತಗೊಂಡಿದೆ. ಸಿಬ್ಬಂದಿಗೆ ಇಲ್ಲದೆ 2 ತಿಂಗಳು ಆಸ್ತಿ ತೆರಿಗೆ ವಸೂಲಿ ಆಗೋದಿಲ್ಲ. ಒಟ್ಟಿನಲ್ಲಿ ಜಿಬಿಎ ಬಂದ ಬಳಿಕ ತೆರಿಗೆ ಸಂಗ್ರಹದಲ್ಲಿ ಬಹಳ ಕುಸಿತಗೊಂಡಿದೆ. ಒಟ್ಟಾರೆಯಾಗಿ 325 ಕೋಟಿಯನ್ನು ಮಾತ್ರ ಸಂಗ್ರಹ ಮಾಡಲಾಗಿದೆ. ಇನ್ನೂ ಕೂಡ ಸಾವಿರಾರು ತೆರಿಗೆ ಕೋಟಿಯಷ್ಟು ತೆರಿಗೆ ಇನ್ನು ಟಾರ್ಗೆಟ್ ಇದೆ. ಆದರೂ ಕೂಡ ಯಾವುದು ಆಗ್ತಾ ಇಲ್ಲ. ಎಲ್ಲವೂ ಕೂಡ ಕುಸಿತಗೊಂಡಿದೆ. ಸಾವಿರಾರು ಕೋಟಿ ಅಭಿವೃದ್ಧಿಗೆ ಕಾಮಗಾರಿಗೆ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ತೆರಿಗೆ ಸಂಗ್ರಹ ಕುಸಿತಗೊಂಡಿದೆ. ಅಭಿವೃದ್ಧಿ ಕಾರ್ಯಕ್ಕೆ ಹೊಡೆತ ಆಗಿದೆ. ಈಗಾಗಲೇ ಗುತ್ತಿಗೆದಾರರಿಗೆ 2,500 ಕೋಟಿ ಇನ್ನೂ ಬಾಕಿ ಇದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಾಗಿ 325 ಕೋಟಿಯನ್ನು ಕೂಡ ತಗೊಂಡಿದೆ, ಸಂಗ್ರಹವನ್ನು ಮಾಡಿಕೊಂಡಿದೆ. ಇನ್ನೂ ಕೂಡ ಬಹಳಷ್ಟು ಬಾಕಿ ಇದೆ. ಬೆಂಗಳೂರಲ್ಲಿ 61 ಕೋಟಿ, ಬೆಂಗಳೂರು ಪೂರ್ವದಲ್ಲಿ 69 ಕೋಟಿ, ಬೆಂಗಳೂರು ಉತ್ತರದಲ್ಲಿ 71 ಕೋಟಿ, ಬೆಂಗಳೂರು ದಕ್ಷಿಣದಲ್ಲಿ 68 ಕೋಟಿ. ಸಿಬ್ಬಂದಿ ಇಲ್ಲದೆ 2 ತಿಂಗಳು ಆಸ್ತಿ ತೆರಿಗೆ ವಸೂಲಿ ಕೂಡ ಆಗಲಿಲ್ಲ. ಇದೆಲ್ಲೂ ಕೂಡ ಜಿಬಿಎ ಬಂದ ಬಳಿಕ ತೆರಿಗೆ ಸಂಗ್ರಹದಲ್ಲಿ ಬಹಳ ವ್ಯತ್ಯಯವಾಗಿದೆ.